ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗೈಸ್. ನಾನಿವತ್ತು ಯಾವ ಜಾಗಕ್ಕೆ ಬಂದಿದ್ದೀನಿ ಗೊತ್ತಾ? UK ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಕೋಸ್ಟಲ್ ಏರಿಯಾ ಆಗಿರುವಂಥ ಸೆವೆನ್ ಸಿಸ್ಟರ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ಬಂದಿದ್ದೀನಿ. Chasing shadows, fighting battles. I've been on my own for a while, let them say I'm doing bad. ಇವಾಗ ಜಸ್ಟು ನಾನು ಈಸ್ಟ್ ಬೌರ್ನಿಂದ ಇಲ್ಲಿ ಸೆವೆನ್ ಸಿಸ್ಟರ್ಸ್ ನೋಡೋಕ್ಕೆ ಒಂದು ಬಸ್ ತೊಗೊಂಬಂದೆ. ನಮ್ಮ ಲಂಡನಲ್ಲಿ ಹಾಪ್ ಆ್ಯಂಡ್ ಟಾಪ್ ಬಸ್ ಅಂತ ಇದೆಯಲ್ಲ, ಸೇಮ್ ಅದೇ ಥರ ಸೈಟ್ ಸೀಯಿಂಗ್ ಬಸ್ ಅಂತ ಹೇಳಿದೆ ಈಸ್ಟ್ ಬೌರ್ನಿಂದ. ಏನು ಕ್ರೇಜಿ ವ್ಯೂ ಅಂದ್ಕೊಳ್ರಿ, ಸಖತ್ತಾಗಿತ್ತು. ಇವಾಗ ಜಸ್ಟ್ ಇಳಿದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬರ್ತಿದ್ದೀವಿ. ನೋಡ್ತಾ ಇರ್ಬೋದು ನೀವು ವ್ಯೂ ಹೆಂಗಿದೆ ಅಂತ. ಇಲ್ಲೆಲ್ಲ ಶಿಪ್ ಇದೆ, ಈ ಕಡೆ ಎಲ್ಲ ನೋಡ್ತಾ ಇದ್ರೆ ವಾ ವಾ ವಾ. ಅಲ್ಲೋಗಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ, ಅಲ್ಲಿಂದ ವ್ಯೂ ಹೆಂಗಿದೆ ಏನು ಅಂತ ಹೇಳಿ ಇದೊಂದು ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. Life, baby, till you lose it all and don't give in. When in love like we're rolling, got you falling on my skin. Take your chance, this is it. Oh, na, na. ಲೈಟಾಗಿ ಸನ್ ಬರ್ತೈತೆ, ಲೈಟಾಗೆ ಕೋಲ್ಡ್ ಐತೆ. ಏನು ಸಕ್ಕತ್ತಾಗೈತೆ ಅಂದರೆ ವೆದರು. ಈ ಕಡೆ ಫುಲ್ ಬಿಸಿಲು ಇಲ್ಲ, ಈ ಕಡೆ ಫುಲ್ ಚಳಿನೂ ಇಲ್ಲ. ಕ್ರೇಜಿ ಅಂದ್ಕೊಳ್ರಿ. ಇವತ್ತಿನ ವೆದರ್ ಮಾತ್ರ ಸೂಪರ್ ಆಗೈತೆ. ಜಸ್ಟ್ 14 ಡಿಗ್ರಿ ಐತೆ ಅಷ್ಟೇ ಟೆಂಪ್ರೇಚರು. ಯಾವುದೋ ಸೂಪರ್ ಬೈಕ್ ಬರ್ತೈತೆ, ಒಳ್ಳೆ ಸೌಂಡು ಆಗ್ಲೇಂದನು. ಕ್ರೇಜಿ. ವಾ 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 ವಾ. ಇಲ್ಲೇ ಬಂದ ಅಣ್ಣ. ಬ್ರೋ ವಾ, ಕ್ರೇಜಿ. BMW crazy man. Oh my god, ಕ್ರೇಜಿ ಗುರು. ಬೈಕ್ ರೈಡ್ ಮಾತ್ರ ಏನು ಸೌಂಡ್ ಅಂತೀರಾ, ವಾ. ಇಂಥ ರೋಡಲ್ಲ ಬೈಕಲ್ಲಿ ಹೋದ್ರೆ ಬ್ಯೂಟಿಫುಲ್ ಗುರು. ಬನ್ನಿ ಇವಾಗ ಅಲ್ಲಿ ಮೇಲೆ ಹೋಗೋಣ. ಇದೆಲ್ಲ ಬೈಕು, ಅಲ್ಲೋದ ಅದು ಸಖತ್ತಾಗಿತ್ತು. ಲೆಟ್ಸ್ ಗೋ, ಕಮ್. ಬನ್ನಿ ಜನರೇ, ಬನ್ನಿ. ಪ್ಲೇಸ್ ನೋಡಿ ಗೈಸ್ ಹೆಂಗೈತೆ, ಕ್ರೇಜಿ. ವಾ, ನಾವು ಅಲ್ಲೆಲ್ಲ ಟ್ರೆಕ್ಕಿಂಗ್ ಹೋಗ್ಬೋದು. ಆ್ಯಕ್ಚುಲಿ ಅಲ್ಲ ಟ್ರೆಕ್ಕಿಂಗ್ ಹೋಗೋಣ. ಬೀಚು ಸಖತ್ತಾಗೈತೆ ನೋಡಿ. ಅಲ್ಲಿ ಕೆಳಗೂ ಹೋಗ್ತೀನಿ ಇವಾಗ. ವಾಹ್, ಏನು ಬ್ಯೂಟಿಫುಲ್ ಜಾಗ ಗುರು. ಕ್ರೇಜಿ ಆಗೈತೆ. ಇದು ಡ್ರೋನ್ ಬಿಡ್ತಾವ್ರೆ ಯಾರ. ಕ್ರೇಜಿ ಫುಟೇಜ್ ಬರುತ್ತೆ ಅಂದ್ಕೊಳ್ರಿ ಡ್ರೋನಲ್ಲಿ. ಏನು ಗುರು, ಓಷನ್ ಇಷ್ಟು ಕ್ಲಿಯರ್ ಆಗೈತೆ ನೋಡ್ರಿ. ಸಕ್ಕತ್ತಾಗೈತೆ ಪ್ಲೇಸ್ ಮಾತ್ರ. ಬ್ರೀತ್ ಟೇಕಿಂಗ್ ವ್ಯೂ ಅಂತ ಹೇಳಿ ಸುಮ್ಮನೆ ಹೇಳಲ್ಲ, ಸಕ್ಕತ್ತಾಗೈತೆ. ಕ್ರೇಜಿ ಜಾಗ ಗುರು. ವಾವ್. ಬೆಂಕಿ. ಇಷ್ಟು ದೊಡ್ಡ ಟೂರಿಸ್ಟ್ ಪ್ಲೇಸ್ ಆಗಿದ್ರೂ ಎಲ್ಲೂ ಒಂದು ಕಸ ಕಾಣ್ತಿಲ್ಲ ಗೊತ್ತಾ. ಒಂದು ಪ್ಲಾಸ್ಟಿಕ್ ಕಾಣ್ತಾ ಇಲ್ಲ, ಒಂದು ವಾಟರ್ ಬಾಟ್ಲು ಕಾಣ್ತಾ ಇಲ್ಲ, ಏನೂ ಕಾಣ್ತಾ ಇಲ್ಲ. ಸಖತ್ತು ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗೈತೆ. ಇವನು ಯಾರ ಅಣ್ಣ ಆಫೀಸಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ಬಿಟ್ಟವನೆ. ಆಫೀಸಲ್ಲಿ ಲೀವ್ ಕೇಳಿದಾನ ಇವತ್ತು, ಕೊಟ್ಟಿಲ್ಲ. ಅರ್ಧ ಕೆಲಸಕ್ಕೆ ಎದ್ದು ಬಂದ್ಬಿಟ್ಟವನೆ ಸೀದಾ ಬ್ಯಾಗ್ ಎತ್ಕೊಂಡು. ಏನಂತೀಯ? ಲೀವ್ ಕೇಳಿದಾನೆ ಇವತ್ತು, ಲೀವ್ ಕೊಡಲ್ಲ ಅಂತಂದರೆ ಅರ್ಧಕ್ಕೆ ಎದ್ದು ಹೊಡೆಬೋದು. ಸಖತ್ತಾಗಿ ಕಾಣ್ತೈತೆ ಓಷನ್. ಅಲ್ಲಿ ಒಂದು ಬೋಟ್ ಕಾಣ್ತೈತೆ ನೋಡಿ. ವಾ, ಆ ರೋಡ್ ವ್ಯೂನು ಕ್ರೇಜಿ ಆಗೈತೆ. ಹಿಂಗೆ ಕಾಣ್ತೈತೆ ನೋಡು. ಈ ಒಂದು ವ್ಯೂನ ನೋಡಿದ್ದಾಯ್ತು. ಇವಾಗ ಆ ಸೈಡ್ ಹೋಗೋಣ ಬನ್ನಿ. ಆ ಸೈಡ್ ನೋಡೋಣ ಏನೈತಂತ. ಅಲ್ಲಿಂದ ಒಳ್ಳೆ ವ್ಯೂ ಇರುತ್ತೆ, ಅಲ್ಲಿಂದ ಸಿ ವ್ಯೂ. ಬನ್ನಿ. ಓ ಮೈ ಗಾಡ್, ವಾವ್. ತುದಿ ಯಪ್ಪ,
ಓ ಮೈ ಗಾಡ್, ಕ್ರೇಜಿ. ತಲೆನೇ ತಿರುಗುತ್ತಲ್ಲ ಗುರು ಇಲ್ಲಿ. ಯಪ್ಪಾ, ಕ್ರೇಜಿ ಮ್ಯಾನ್. ಒಳ್ಳೆ ಫೋಟೋಸ್ ಇಟ್ಕೊಂಡು ವೀಡಿಯೋಸ್ ಮಾಡಿಕೊಂಡು ಒಳ್ಳೆ ವ್ಯೂ ನೋಡ್ಕೊಂಡು ಇವಾಗ ರಿಟರ್ನ್ ಮತ್ತೆ ಬಂದಿದ್ದ ಜಾಗ ಕಡೆ ವಾಪಸ್ ಹೋಗ್ತಾಯಿದ್ದೀವಿ. ಬನ್ನಿ, ಅಲ್ಲಿ ಏನಾದರೂ ಕೆಫೆ ಎಲ್ಲ ಇದಾವೆ, ಅಲ್ಲಿ ಕೆಫೆ ನೋಡಿಕೊಂಡು ಹಂಗೆ ಮತ್ತೆ ಯಾವುದಾದ್ರೂ ಬೇರೆ ಪ್ಲೇಸ್ ಸಿಕ್ಕರೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ. ಲೆಟ್ಸ್ ಗೋ. ತಿಂದಿದ್ದು ಒಂದು ಬಾಳೆಹಣ್ಣು ಗುರು. ಆ ಬಾಳೆಹಣ್ಣಿನ ಸಿಪ್ಪೆ ಹಿಡ್ಕೊಂಡು ಆಗ್ಲಿಂದ ಡಸ್ಟ್ಬಿನ್ನೇ ಸಿಗ್ತಾಯಿಲ್ಲ. ಅಲ್ಲೇ ಹಾಕೋಣ ಅಂದ್ಕೊಂಡೆ, ಮರೆತು ಮೇಲ್ಗಡೆ ತಗೊಂಬಂದು ಇವಾಗ ಇದನ್ನೆಲ್ಲೂ ಹಾಕೋಂಗಿಲ್ಲ. ಇಲ್ಲಿ ಹಾಕಿದರೆ ಜನಗಳು ಹಿಡ್ಕೊಂಡು ಹೊಡೆದ್ಬಿಡ್ತಾರೆ ನನ್ನ. ಜನಗಳು ಹೊಡೆಯೋದಿರಲಿ, ಅದೊಂದು ಕಾಮನ್ ಸೆನ್ಸು. ತಗೊಂಡೋಗಿ ಡಸ್ಟ್ಬಿನ್ನೇ ಹಾಕ್ಬೇಕು ಅನ್ನೋದು. ಸೊ ತೊಗೊಂಡೋಗಿ ಡಸ್ಟ್ಬಿನ್ನೇ ಹಾಕೋಣ ಬನ್ನಿ. ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ನಾವು ಇವಾಗ ಕ್ಲೀನಾಗಿ ತಿಂದಿದ್ದನ್ನ ತಗೊಂಡೋಗಿ ಡಸ್ಟ್ಬಿನಲ್ಲಿ ಹಾಕಿದರೆ ಯಾರು ಗೌರ್ಮೆಂಟವ್ರು ಕ್ಲೀನ್ ಮಾಡೋದೇ ಬೇಕಾಗಿಲ್ಲ. ಸೊ ನಮ್ಮ ಇಂಡ್ಯಾದಲ್ಲೂ ಕೂಡ ಯಾವುದೇ ಟೂರಿಸ್ಟ್ ಪ್ಲೇಸ್ ಆಗಿದ್ರೂ ಕ್ಲೀನಾಗಿ ಕುಡ್ದಿದ್ದಾಗಲಿ, ಸಿಗರೇಟ್ ಸೇದಿದ್ದಾಗಲಿ, ಏನೋ ಒಂದು ಎಲ್ಲದನ್ನು ತಗೊಂಡೋಗಿ ಕ್ಲೀನಾಗಿ ಅವರು ಯಾವುದಾದ್ರು ಪ್ಲೇಸಲ್ಲಿ ಹಾಕ್ಬೇಕು ಆ ಪ್ಲೇಸಲ್ಲಿ ಹಾಕಿದರೆ ಕ್ಲೀನ್ಲೆಸ್ ಅನ್ನೋದು ಹೇಳೋದೇ ಬೇಡ ಗೌರ್ಮೆಂಟ್ಗೆ. ನಾವೇ ಜನಗಳೆಲ್ಲ ಮಾಡಿದರೆ ಮುಗೀತಷ್ಟೇ, ಹೌದಲ್ಲ? ಏನಂತೀರಾ? ಕರೆಕ್ಟ್ ಅನಿಸಿದ್ರೆ ಒಂದು ಕಮೆಂಟ್ ಹಾಕಿ. ನಿನ್ನೇನು ಅಡಿಡಾಸಲ್ಲಿ ಹೊಸ ಶೂ ತಗೊಂಬಂದಿದ್ದೆ, ಎಲ್ಲ ಫುಲ್ ಪೌಡ್ರು ವೈಟ್ ಥರ ಆಗಿಬಿಟ್ಟಿತ್ತು. ಕೆಫೆ ಒಳಗೆ ಬಂದು ಫೋನೆಲ್ಲ ಚಾರ್ಜ್ ಇಟ್ಟಿದ್ದೀನಿ. ಎಷ್ಟಾಗಿದೆ ನೋಡೋಣ. ಫೋನ್ ಚಾರ್ಜು ಎಷ್ಟು? 29 ಆಗೈತೆ. ಸ್ಲೋ ಚಾರ್ಜಿಂಗ್ ಆಗ್ತಾಯಿತ್ತು. ಫೋನೆಲ್ಲ ಚಾರ್ಜ್ ಹಿಡ್ಕೊಂಡು ಫೋನ್ ಚಾರ್ಜ್ ಆಗೋ ತನಕ ಸ್ವಲ್ಪ ಏನಾದರೂ ಡ್ರಿಂಕ್ಸ್ ಕುಡಿಯೋಣ ಅಂತ ಪ್ರೋಟೀನ್ ಡ್ರಿಂಕ್ ತೊಗೊಂಬಂದಿದ್ದೆ. ಪ್ರೋಟೀನ್ ಡ್ರಿಂಕ್ ಕುಡಿದು ಫೋನ್ ಚಾರ್ಜ್ ಮಾಡಿಕೊಂಡು ಮತ್ತೆ ಆ ಕಡೆ ಸೈಡ್ ಹೋಗೋಣ. ಆ ಕಡೆ ಸೈಡ್ ಬೀಚ್ ಸೈಡು ಕೆಳಗಡೆ ಹೋಗಿಲ್ಲ, ಕೆಳಗಡೆ ನೋಡಿಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ ಅಲ್ಲಿ ಏನಿದೆ, ಹೆಂಗಿದೆ ವ್ಯೂ ಅಂತ. ವ್ಯೂ ನೋಡ್ಕೊಂತ ಆರಾಮಾಗಿ ಕುತ್ಕೋಬೋದು. ಎಷ್ಟು ಸಗದಾಗಂತೈತೆ ನೋಡಿ ವ್ಯೂ. ಆಗಲೇ ಹೋಗಿದ್ವಲ್ಲ ಮೇಲಲ್ಲೇ, ಅದೇ ಥರನೇ ಸೇಮ್ ಈ ಕಡೆನೂ ಹೋಗ್ಬೋದು. ಫುಲ್ ಟ್ರೆಕ್ಕಿಂಗು. ಯಾವಾಗ ಗುರು ನೋಡೋಕೆ ಹಿಂಗೆ ಕಾಣ್ತೈತೆ, ಇಲ್ಲಿಂದ ಅಲ್ಲಿ ಹೋಗೋಷ್ಟರಲ್ಲಿ ಸತ್ತೋಯ್ತೀವಿ. ಅದಕ್ಕೆ ಆರಾಮಾಗಿ ಇಷ್ಟೇ ಹೋಗಿ ಆ ಒಂದು ಬೆಟ್ಟ ನೋಡ್ಕೊಂಡು ಬಂದೆ, ವ್ಯೂ ನೋಡ್ಕೊಂತ ಕುತ್ಕೊಂಡಿದ್ವಿ. ಆದರೂ ಎಷ್ಟು ಕ್ಲಿಯರ್ ಐತೆ ವಾಟರ್ ಎಲ್ಲ. ವಾವ್. ಇನ್ನು ಕೆಳಗೆ ಹೋಗ್ಬೇಕಿಲ್ಲಿ, ಕೆಳಗೆ ಹೋಗಂತಳಿ. ಇಲ್ಲಿಂದ ಇಳಿದೋದ್ರೆ ಕೆಳಗೆ ಬೀಚ್ ಹತ್ರ ಹೋಗ್ಬೋದು. ಇಲ್ಲಿಂದ ವ್ಯೂ ನೋಡಿ ಏನು ಕ್ರೇಜಿ ಆಗೈತೆ. ಇಲ್ಲಿಂದ ಕೆಳಗೆ ಹೋಗ್ಬೋದು. ಬನ್ನಿ ಕೆಳಗಡೆ ಹೋಗೋಣ. ಬನ್ನಿ ಹೋಗೋಣ, ಕೆಳಗಡೆ ಹೋಗುವ. ಕೆಳಗಡೆ ಹೆಂಗಿದೆ ವ್ಯೂ ನೋಡೋಣ. ವಾ 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 ವಾ, ಕ್ರೇಜಿ ಗುರು. ಸ್ಟೋನ್ಸ್ ನೋಡ್ರಿ ಹೆಂಗಿದಾವೆ ಇವು. ವಾ, ಬೆಂಕಿ ಸಕ್ಕತ್ತಾಗೈತೆ ವಾಟರ್. ಓ ಮೈ ಗಾಡ್. ನೋಡಿ ಪೇಂಟಿಂಗ್ ಮಾಡ್ತವ್ರೆ ಯಾರ ತಾತ, ಸಕ್ಕತ್ತಾಗಿ ಮಾಡ್ತವ್ರೆ. ಬೀಚ್ದು ವಾವ್. ಕ್ರೇಜಿ ನೋಡಿ, ಏನು ಸಕ್ಕತ್ತಾಗಿ ಬಂತದು. ಇದೇನು ಕಾಣ್ತೈತಲ್ಲ ಇದನ್ನೇ ಪೇಂಟಿಂಗ್ ಮಾಡ್ತಾರೆ ನೋಡ್ರಿ. ಹಾಂ, ಪಳ 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 ಹೊಳಿತಾ ಐತೆ ನೀರು. ಮೇ ಬಿ ಇಲ್ಲೆಲ್ಲ ಆಟ ಆಡೋಂಗಿಲ್ಲ ಅನ್ಕೊಂತಿದ್ದೆ. ಸ್ವಲ್ಪ ಮುಂದೆ ಹೋದರೆ ಆಳ ಐತೆ. ಸಖತ್ತಾಗಿ ಕಾಣಿಸ್ತೈತಲ್ಲ. ಇದೇ ನೋಡಿ 7 ಸಿಸ್ಟರ್ಸ್. ಇದಕ್ಕೆಲ್ಲ ಕ್ಲಿಫ್ ಅಂತ ಹೇಳಿ ಕರೀತಾರೆ. ಇಲ್ಲೇನು ಕಾಣ್ತಾ ಇದ್ದಾವಲ್ಲ ಇದೆಲ್ಲ ಕ್ಲಿಫ್ ಅಂತ ಹೇಳಿ ಕರೀತಾ ಇದು. ಆಗಲೇ ಮೇಲ್ಗಡೆ ಟ್ರೆಕ್ಕಿಂಗ್ ಹೋಗಿದ್ದೀವಿ ನೋಡಿ. ಈ ಕಡೆ ಎಲ್ಲ ಬೀಚು. ಒಳ್ಳೆ ಬಿಸಿಲೈತೆ. ಇಷ್ಟು ಕೆಳಗಡೆ ಸ್ಟೋನ್ಸ್ ಮೇಲೆ ಮಲ್ಕೊಂಡ್ರೆ ಒಳ್ಳೆ ಮಸಾಜ್ ಗುರು. ಇಷ್ಟೋ ತನಕ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಫೋಟೋಸ್ ತಕ್ಕೊಂಡು
ರೀಲ್ಸಿಗೆ ವಿಡಿಯೋ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ವಾಪಸ್ಸು. ಒಳ್ಳೆ ಜಾಗ ಗುರು. ಇನ್ನು ಸಮ್ಮರ್ ಸ್ಟಾರ್ಟಿಂಗ್ ಇದು, ಇನ್ನು ಬರ್ತಾ ಬರ್ತಾ ಕ್ರೌಡ್ ಇನ್ನೂ ಜಾಸ್ತಿ ಆಗುತ್ತೆ. ಸಖತ್ತಾಗಿರುತ್ತೆ. ಡೆಕಾತ್ಲಾನಲ್ಲಿ ಒಂದು ಚೇರ್ ಸಿಗುತ್ತೆ ನೋಡ್ರಿ, ಅಲ್ಲಿ ಐತಲ್ಲ ಆ ಥರ ಚೇರ್ ತಗೊಂಬಂದು ಹಾಕ್ಕೋಬೇಕು. ಸಖತ್ತಾಗಿರ್ತೈತಿ. ಅಲ್ಲಿ ಚೇರ್ ಐತಲ್ಲ ಆ ಥರ ಚೇರ್ ತಗೊಂಬಂದು ಇಲ್ಲಿ ಹಾಕಂಗೆ ಕೂತ್ಕೊಂಡ್ರೆ ಸಖತ್ತಾಗಿರುತ್ತೆ. ಇನ್ನು ನನ್ನ ಹಿಂದೆ ಏನು ನೋಡ್ತಿದ್ದೀರಲ್ಲ ಸಖತ್ತಾಗೈತಲ್ಲ ಇದು ಫ್ರೇಮು ನೋಡಿ, ಕ್ರೇಜಿ. ಒಳ್ಳೆ ಜಾಗ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ನಿಜವಾಗ್ಲೂ ವ್ಯೂ ನೋಡ್ತಾ ಇದ್ದರೆ ಏನು ಸಖತ್ತಾಗೈತೆ ಗುರು ವ್ಯೂ ಇದು. ವಾವ್, ಬ್ಯೂಟಿಫುಲ್ ಅಂದ್ಕೊಳ್ರಿ. ನೋಡಿ, ಪೀಸ್ಫುಲ್ಲಾಗಿ ಸಖತ್ತಾಗೈತೆ. ಈ ರೋಡಲ್ಲಿ ಕಾರ್ಗಿನ ಬೈಕಲ್ಲಿ ಬಂದರೆ ಕ್ರೇಜಿ ರೈಡ್ ಅಂದ್ಕೊಳ್ರಿ. ಬೈಕ್ ರೈಡು ಆಗಲೇ ತೋರಿಸಿದ್ನಲ್ಲ, ಯಾರೋ ಬೈಕಲ್ಲಿ ಬಂದಿದ್ನಲ್ಲ ಅವ್ನು ಹಿಂಗೆ ಬರೋದು ಮತ್ತೆ ರಿಪೀಟ್ ಹಂಗೆ ವಾಪಸ್ ಹೋಗೋದು. ಕ್ರೇಜಿ ಗುರು. ಆದರೂ ಅಲ್ಲಿ ಕಾಣ್ತಿರೋ ಚಿಕ್ಕ ಚಿಕ್ಕ ಮನೆಗಳು, ಈ ಸಮುದ್ರ, ಈ ರೋಡು, ಶಿಪ್ಪು, ವಾವ್ ಬ್ಯೂಟಿಫುಲ್ ಅಂದ್ಕೊಳ್ರಿ. ಎಲ್ಲೋ ಮೂಲೆಯಲ್ಲಿ ಒಂದೊಂದು ಮನೆ ಕಾಣ್ತೈತಿ, ಅಲ್ಲೊಂದು ಮನೆ ಕಾಣ್ತೈತಿ, ಅಲ್ಲೊಂದು ಮನೆ ಕಾಣ್ತೈತಿ, ಬಿಟ್ಟರೆ ಇಲ್ಲೊಂದು 2 ಮನೆ ಇದಾವೆ ಅಷ್ಟೇ. ಚಿಕ್ಕ ಹಳ್ಳಿ, ಏನು ಸಕ್ಕತ್ತಾಗೈತೆ. ಈಗಿನ ಹೇಳಿದೆ ಬೈಕ್ ರೈಡ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಬೈಕ್ ಬಂದೇ ಬಿಡ್ತು. CBR ಕ್ರೇಜಿ. ಇವಾಗ ಇಲ್ಲೇ ಹೋದರೆ ಒಂದು ಬಸ್ ಸ್ಟಾಪ್ ಇದೆ. ಆ ಬಸ್ ಸ್ಟಾಪಲ್ಲಿ ಬಸ್ಸಿಗೆ ವೇಟ್ ಮಾಡ್ಬೇಕು. ಬಸ್ ತೋರಿಸ್ತೀನಿ ತಾಳಿ ನಿಮಗೆ ಹೆಂಗಿದೆ ಅಂತ. ಆಗಲೇ ಬರೀ ಮೇಲ್ಗಡೆ ವ್ಯೂ ಅಷ್ಟೇ ತೋರಿಸಿದ್ದೆ, ಇವಾಗ ಫುಲ್ ಬಸ್ ತೋರಿಸ್ತೀನಿ. ಬಸ್ಸಿಗೆ ಆ್ಯಕ್ಚುಲಿ ಎಷ್ಟು ಗೊತ್ತಾ, ಸ್ಟೂಡೆಂಟ್ಸಿಗೆಲ್ಲ 10 ಪೌಂಡ್ಸು ಒನ್ ಡೇ. ಇಲ್ಲಿ ನೋಡಿ ಎಕ್ಸ್ಪೈರಿ May 8. ಎಷ್ಟು ಸಲಿನಾರು ಓಡಾಡ್ಬೋದು ಬಸ್ಸಲ್ಲಿ. ಇಲ್ಲೇ ಬಂತು ಬಸ್ಸು, ಬರ್ತಾ ಇದೆ. ನೀವೆಷ್ಟು ಸಲಿನಾರು ಹತ್ತಿಳಿಬೋದು. ಕೌಂಟ್ಲೆಸ್ ಸೈಟ್ ಸೀಯಿಂಗ್ ಬಸ್ ನೋಡಿ ಇದೆ. ಬಸ್ ಗೌರ್ಮೆಂಟ್ ಬಸ್. ಚೆನ್ನಾಗಿದಲ್ಲ ಬಸ್ಸು. ಬನ್ನಿ ಇದ್ರೊಳಗೆ ಹೋಗಿ ಹತ್ಕೊಂಡು ವ್ಯೂ ನೋಡ್ಕೊಂತ ಮಜಾ ಮಾಡೋಣ. ಥ್ಯಾಂಕ್ ಯು. ಟಿಕೆಟ್ಸ್ನ ತೋರಿಸಿ ಮೇಲ್ಗಡೆ ಹೋಗಿ ಕೂತ್ಕೊಳ್ಳೋಣ. ಬನ್ನಿ, ಮೇಲ್ಗಡೆಯಿಂದ ಒಳ್ಳೆ ವ್ಯೂ. ಫ್ರಂಟಿಗೆ ಕೂತ್ಕೊಳ್ಳೋಣ ಬನ್ನಿರಿ. ಚೆನ್ನಾಗಿದಲ್ಲ ಬಸ್ಸು. ಇಲ್ಲಿಂದ ಓಪನ್ ರೂಫು, ಈ ಕಡೆ ಎಲ್ಲ ಕ್ಲೋಸ್ ಇದೆ. ವ್ಯೂ ನೋಡಿ ಏನು ಸಗದಾಗೈತೆ. ಕ್ರೇಜಿ ಅಲ್ಲ. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ.